ಈಗೇನಾಗಿದೆ ಅಂತಂದರೆ ಗೇಟಿನ ಕಡೆ ನೋಡ್ತಾ ಇರಬೇಕಾಗಿದೆ ನಾವು. 10 ಜನ ಬಂದರೆ ಸ್ಟಾರ್ಟ್ ಮಾಡು ಇನ್ನು 10 ಜನನೂ ಹೋಗ್ಬಿಡ್ತಾರೆ ಅನ್ನೋ ಮಟ್ಟದಲ್ಲಿ ಇದ್ದೀವಿ. ಯಾವುದೋ 100ಕ್ಕೆ 1 ಪಿಕ್ಚರ್ 2 ಪಿಕ್ಚರ್ಗೆ ಜನ ಬರ್ತಾರೆ. ಆ 1 ಪಿಕ್ಚರ್ 2 ಪಿಕ್ಚರ್ ನೋಡಿಕೊಂಡು ನಾವು ವರ್ಷ ಎಲ್ಲ ಹೇಗೆ ನಡೆಸೋದು. 40 ಲಕ್ಷ ರೂಪಾಯಿ ಕಳೆದಿದ್ದೀನಿ ಹೋದ ವರ್ಷದಲ್ಲಿ. ಇನ್ನು ಎಷ್ಟು ಅಂತ ಕಳೀಲಿ ನಾನು, ಇನ್ನೊಬ್ಬರು ಕೊಟ್ಟು ನಾನು ಕಳೆಯುವಂಥದ್ದು ಏನಿದೆ. 10 ಲಕ್ಷ ರೂಪಾಯಿ ನಾನು ಕೊಟ್ಟರೆ 2-2.5 ಲಕ್ಷ ರೂಪಾಯಿ ಕಲೆಕ್ಷನ್ ಆಗುತ್ತೆ. ಇದೆಲ್ಲ ಒಂದು 15 ವರ್ಷದ ಹಿಂದೆ ಚೆನ್ನಾಗಿತ್ತು ಇಂಡಸ್ಟ್ರಿ. ಪ್ರಸ್ತುತ ಚಿತ್ರಮಂದಿರ ಇದ್ದಂತಹ ಈ ಜಾಗ ಮುಂದೆ ಏನಾಗಿದೆ? ಮುಂದೆ ಬೇಕಾದರೂ ಕ್ಲೋಸ್ ಮಾಡಿದ್ವಿ ಅಂದರೆ ಸಿಕ್ಕಾಪಟ್ಟೆ ಲಾಸ್ ಆಗ್ತಾಯಿತ್ತು, ಕೈನಿಂದ ದುಡ್ಡು ಹೋಗ್ತಾಯಿತ್ತು. ಈ ಕಾರಣದಿಂದ ನಾವು ನಿಲ್ಲಿಸ್ಬೇಕಾಗಿ ಬಂತು. ಲಾಸ್ಟ್ ಇಯರು ನಾವು ಇದಕ್ಕಾಗಿ ಈ ಥಿಯೇಟ್ರ್ ನಡೆಸೋದಕ್ಕಾಗಿ 40 ಲಕ್ಷ ರೂಪಾಯಿ ತನಕ ಲಾಸ್ ಮಾಡ್ಕೊಂಡಿದ್ದೀವಿ. ಇನ್ನೂ ಲಾಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಬರೀ ಥಿಯೇಟ್ರ್ನಲ್ಲೇ ಲಾಸ್ ಆಗಿದ್ದರೆ ನಾವು ಪರವಾಗಿಲ್ಲ, ಆಗೋ ಈಗೋ ಮ್ಯಾನೇಜ್ ಮಾಡ್ತಾಯಿದ್ವಿ. ನಾವು ಪಿಕ್ಚರ್ ಆಫೀಸು ಡಿಸ್ಟ್ರಿಬ್ಯೂಟರ್ಗಳಿಗೆ ಅಡ್ವಾನ್ಸ್ಗಳು ಕೊಟ್ಟಿದ್ದ ದುಡ್ಡು ವಾಪಸ್ ಬರ್ತಾಯಿಲ್ಲ. ಕೆಲವು ಡಿಸ್ಟ್ರಿಬ್ಯೂಟರ್ಗಳು ಜಮ್ ಆಗಿದ್ದಾರೆ. ಒಂದು 20-25% ಡಿಸ್ಟ್ರಿಬ್ಯೂಟರ್ಗಳು ಎಷ್ಟೇ ದುಡ್ಡು ಕೊಟ್ಟರು ವಾಪಸ್ ಬರುತ್ತೆ. ಆದರೆ ಇನ್ನು ಕೆಲವರು 75-80% ಡಿಸ್ಟ್ರಿಬ್ಯೂಟರ್ಗಳಿಗೆ ದುಡ್ಡು ಕೊಟ್ಟರೆ ವಾಪಸ್ ಬರೋಲ್ಲ. ಮತ್ತು ಅವ್ರನ್ನ ಕೇಳಿದ್ರೆ ವಾಪಸ್ ಕೊಡಿ ಅಂತ ಕೇಳಿದ್ರೆ ನೆಕ್ಸ್ಟ್ ಪಿಕ್ಚರ್ನಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಅವರು ನೆಕ್ಸ್ಟ್ ಪಿಕ್ಚರ್ ಬಂದಾಗ ಹೋಗಿ ಕೇಳಿದ್ರೆ ಇಲ್ಲ ನಂದಲ್ಲ ಪಿಕ್ಚರು, ನೋಡಿರಿ ನಮ್ಮ ಸ್ನೇಹಿತರದು, ಅವ್ರಿಗೇನು ಈ ಲೈನೇ ಗೊತ್ತಿಲ್ಲ, ಅದರಿಂದ ಅವ್ರಿಗೆ ಡೈರೆಕ್ಷನ್ ಕೊಡೋದಕ್ಕೆ ನಾನು ಕೂತಿದ್ದೀನಿ ಅಂತ ಹೇಳ್ತಾರೆ. ಈ ಥರ ಎಲ್ಲ ನಡೀತಾ ಇರುವಾಗ ನಮ್ಮ ಥಿಯೇಟ್ರ್ನಲ್ಲೇ ಲಾಸ್ ಆಗೋದು, ಪ್ಲಸ್ ಅವ್ರಿಗೆ ಅಡ್ವಾನ್ಸ್ಗಳು ಕೊಟ್ಟಿರೋದು ಲಾಸ್ ಆಗ್ತಾಯಿದೆ. ಅದಕ್ಕಾಗಿ ತುಂಬ ಬೇಜಾರಾಗಿ ಬಿಟ್ಬಿಟ್ವಿ. ಸ್ಟಾಪ್ ಮಾಡಬೇಕು ಅನ್ನೋ ಒಂದು ಡಿಸಿಷನ್ ತಗೊಂಡು ಸ್ಟಾಪ್ ಮಾಡಿದ್ದೀವಿ ಸರ್. ಅಂದರೆ ನಿಮ್ಮದಲ್ಲದ ನಷ್ಟಕ್ಕೆ ನೀವು ಹೆಗಲು ಕೊಡಬೇಕಾದಿತ್ತು? ಹೌದು. ಆ ಥರ ಹೆಗಲು ಕೊಟ್ಟು 40 ಲಕ್ಷ ರೂಪಾಯಿ ಕಳೆದಿದ್ದೀನಿ ಹೋದ ವರ್ಷದಲ್ಲಿ ನಾನು. ಇನ್ನು ಎಷ್ಟು ಅಂತ ಕಳೀಲಿ ನಾನು, ಇನ್ನೊಬ್ಬರು ಕೊಟ್ಟು ನಾನು ಕಳೆಯುವಂಥದ್ದು ಏನಿದೆ. ಅದಕ್ಕೆ ಬೇಡ, ಈ ವ್ಯವಹಾರನೇ ಬೇಡ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ವಿ. ಸ್ಟಾಪ್ ಮಾಡೋದಕ್ಕೆ ಮುಂಚೆ ನಾನು ನನ್ನ ಮಗ ಕುತ್ಕೊಂಡು ಇನ್ನು ಕೆಲವು ಹಿತೈಷಿಗಳನ್ನ ಕುಂಡಿಸ್ಕೊಂಡು ಡಿಸಿಷನ್ ತೊಗೊಂಡ್ವಿ, ಇದು ಸರಿಯಿಲ್ಲ ಅಂತ ಅಂದ್ಬಿಟ್ಟು. ಅದ್ರ ಪ್ರಕಾರ ನಾವು ನಿಲ್ಲಿಸಿದ್ದೀವಿ. ಇದ್ರ ಬಗ್ಗೆ ಕೆಡುತ್ತಾ ಇರೋದ್ರ ಬಗ್ಗೆ ನನಗೆ ತುಂಬ ನೋವಿದೆ. ನಮ್ಮ ತಂದೆ ಮಾಡಿಕೊಟ್ಟಂಥ ಥಿಯೇಟ್ರು ಪ್ರಾಪರ್ಟಿ, ಅದನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನೋದೇ ನಮ್ಮ ಇಷ್ಟ ಇತ್ತು. ಆದರೆ ನಮ್ಮ ಥಿಯೇಟ್ರ್ನಲ್ಲಿ ಆಗೋ ಲಾಸು ಪ್ಲಸ್ ಡಿಸ್ಟ್ರಿಬ್ಯೂಟರ್ಗಳಲ್ಲೂ ಅಲ್ಲಿನೂ ನಮ್ಗೆ ದುಡ್ಡು ಲಾಸ್ ಆಗ್ತಾ ಇರೋದ್ರಿಂದ ಏನು ಈ ಬಿಸ್ನೆಸ್ ಮಾಡಿ ನಮಗೇನು ಪ್ರಯೋಜನ ಆಗಲ್ಲ ಅಂತ ಅಂದ್ಬಿಟ್ಟು ನಿಲ್ಲಿಸ್ಬೇಕಾಗಿ ಬಂತು. ಮತ್ತು ಇನ್ನೊಂದೇನು ಅಂದರೆ ನಮ್ಮ ಎಕ್ಸಿಬಿಟರ್ಸ್ನಲ್ಲೂ ಒಂದು ಅನ್ಯೋನ್ಯತೆ ಇಲ್ಲ. ನೀನೊಂದು ಪಿಕ್ಚರ್ ಹಾಕೋ, ನಾನೊಂದು ಪಿಕ್ಚರ್ ಹಾಕ್ತೀನಿ ಅನ್ನೋ ಅನ್ಯೋನ್ಯತೆ ಇಲ್ಲ. ಕಾಂಪಿಟೇಷನ್ಗಳು ಮಾಡ್ತಾರೆ. ಆ ಕಾಂಪಿಟೇಷನ್ ಮಾಡಿದಾಗೆ ನಮಗೆ ಜಾಸ್ತಿ ಅಡ್ವಾನ್ಸ್ಗಳು ಅವೆಲ್ಲ ಹೋಗುತ್ತೆ. ಯಾವಾಗ ಡಿಸ್ಟ್ರಿಬ್ಯೂಟರ್ಗೆ ಅಡ್ವಾನ್ಸ್ಗಳು ಅವೆಲ್ಲ ಜಾಸ್ತಿ ಹೋಗ್ತಾವೋ, 10 ಲಕ್ಷ ರೂಪಾಯಿ ನಾನು ಕೊಟ್ಟರೆ 2-2.5 ಲಕ್ಷ ರೂಪಾಯಿ ಕಲೆಕ್ಷನ್ ಆಗುತ್ತೆ. ಇನ್ನು 7.5 ಲಕ್ಷ ರೂಪಾಯಿ ಅವ್ರ ಮೇಲೆ ನಿಲ್ಲುತ್ತೆ. ಆ 7.5 ಲಕ್ಷ ರೂಪಾಯಿನ ಕಲೆಕ್ಟ್ ಮಾಡಬೇಕಾದ್ರೆ ಕಷ್ಟ. ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ನಾವೇ ಪರ್ಸ್ನಲ್ಲಾಗಿ ಹೋಗಿ ಅವ್ರು ಸಿಕ್ಕಿದ್ರೆ ಈ ಥರ ಹೇಳ್ತಾರೆ, ನೆಕ್ಸ್ಟ್ ಪಿಕ್ಚರ್ನಲ್ಲಿ ನಾವು ಕೊಡ್ತೀವಿ, ನೀವೇನು ಯೋಚನೆ ಮಾಡಬೇಡಿ ಅಂತಾರೆ. ನೆಕ್ಸ್ಟ್ ಪಿಕ್ಚರ್ಗೆ ಹೋದಾಗ ಮಾಮೂಲಿ ಅದು ನಂದಲ್ಲ ಪಿಕ್ಚರು, ಅವ್ರದ್ದು ಪಿಕ್ಚರು ಅಥವಾ NRA ಕೊಡಿ ಅಂತ ಇವೆಲ್ಲ ಪ್ರಶ್ನೆಗಳು ಬಂದವು. ಅದಕ್ಕಾಗಿ ತುಂಬ ಬೇಜಾರಾಗಿ ನಿಲ್ಲಿಸಿ. ನಿರ್ಮಾಪಕರು ಸಿನಿಮಾವನ್ನು ರಿಲೀಸ್ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆಲ್ಲ ಒಂದಿಷ್ಟು ಹಣಕಾಸಿನ ಸಮಸ್ಯೆ ಆದಾಗ ನೀವೇ ಅಡ್ವಾನ್ಸ್ ಎಲ್ಲ ಕೊಟ್ಟು ಸಿನಿಮಾವನ್ನು ರಿಲೀಸ್ ಮಾಡಲಿಕ್ಕೆ ಸಹಾಯ ಮಾಡಿದ್ದೀರಾ ಅಂತ ಒಂದಿಷ್ಟು ಮಾತುಗಳಿವೆ. ಈ ಬಗ್ಗೆ ಹೇಳೋದಾದರೆ? ಮಾಡಿದ್ದೀವಿ. ಅಂಥ ಟೈಮ್ನಲ್ಲಿ, ರಿಲೀಸ್ ಆಗೋ ಟೈಮ್ನಲ್ಲಿ ಅವ್ರಿಗೆ ಫೈನಾನ್ಷಿಯಲ್ ಟ್ರಬಲ್ ಆದರೆ, ತೊಂದರೆ ಆದರೆ, ಅವರು ಫೈನಾನ್ಸರು ಯಾರೋ ಇರ್ತಾರೆ, ಅವರು ಇದಕ್ಕಾಗಿ ಅವ್ರು ಏನಾದ್ರು ಲಾಸ್ ಗೀಸ ಕೊನೆ ಗಳಿಗೆಯಲ್ಲಿ ಅವರು ಕೈ ಎತ್ಬಿಡ್ತಾರೆ. ಅಂಥ ಟೈಮ್ಗಳಲ್ಲಿ ಪ್ರೊಡ್ಯೂಸರ್ಗಳೇ, ನಮಗೆ ಚೆನ್ನಾಗಿ ಗೊತ್ತಿರೋ ಪ್ರೊಡ್ಯೂಸರ್ಗಳೇ
ಹಣ ಕೇಳ್ತಾರೆ. ಆ ಟೈಮ್ನಲ್ಲಿ ನಾವು ನೋಡಿಕೊಂಡು ಸಹಾಯ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಪ್ರೆಸೆಂಟ್ ಡೇಸಲ್ಲಿ ಆ ರೀತಿಯಾಗಿ ಆಗ್ತಾ ಇಲ್ಲ, ಬದಲಾಗಿ ನಿಮ್ಗಳಿಗೇನೆ ಮೋಸ ಆಗ್ತಾ ಇದೆ. ಹೌದು, ಅದ್ರ ಬಗ್ಗೆ ಈಚೀಚೆಗೆ ಇದೆಲ್ಲ ಒಂದು 15 ವರ್ಷದ ಹಿಂದೆ ಚೆನ್ನಾಗಿತ್ತು ಇಂಡಸ್ಟ್ರಿ. ಈಗ ಈ ಕೋವಿಡ್ ಬಂದಮೇಲೆ ನಮಗೆ ತುಂಬ ಪ್ರಾಬ್ಲಮ್ ಆಗಿದೆ. 4-5 ವರ್ಷದಿಂದ ನಾವು ಲಾಸ್ನಲ್ಲಿ ನಡೆಸ್ತಾ ಇದ್ದೀವಿ. ಮತ್ತು ಕೆಲವು ಪ್ರೊಡ್ಯೂಸರ್ಗಳಿಗೆ ದುಡ್ಡು ಕೊಟ್ಟರು ವಾಪಸ್ ಬರುತ್ತೆ. ಇನ್ನು ಕೆಲವು ಪ್ರೊಡ್ಯೂಸರ್ಗಳು ಪಾಪ ಅವರೇನೆ ವಸೂಲು ಮಾಡ್ಕೊಳಕ್ಕಾಗದೆ ಯಾರನ್ನೂ ಹೇಳಲ್ಲ ಕೇಳಲ್ಲ ಹೊರಟೋಗ್ಬಿಡ್ತಾರೆ. ಅಂಥವ್ರಿಗೇನಾದ್ರು ನಾವು ದುಡ್ಡು ಕೊಟ್ಟಿದ್ದೆ ಆದರೆ ಆ ದುಡ್ಡು ಬರೋಲ್ಲ. ಪ್ರಸ್ತುತ ಚಿತ್ರಮಂದಿರ ಇದ್ದಂತಹ ಈ ಜಾಗ ಮುಂದೆ ಏನಾಗುತ್ತೆ? ಮುಂದೆ ಓಲ್ವಾ ಬಸ್ನವ್ರಿಗೆ ನಾವು ಸರ್ವಿಸ್ ಸೆಂಟರು ಮತ್ತು ಮುಂದೆ ಶೋರೂಮು ಮಾಡೋದಕ್ಕೆ ಕೊಡ್ತಾಯಿದ್ದೀವಿ, ಲ್ಯಾಂಡ್ ರೆಂಟ್ ಪ್ರಕಾರ. ಚಿತ್ರಮಂದಿರದಲ್ಲಿ ಇದ್ದಂತಹ ವಸ್ತುಗಳು ಅಂದರೆ ಚೇರ್ ಆಗಿರ್ಬೋದು, ಸ್ಪೀಕರ್ ಆಗಿರ್ಬೋದು, ಹಾಗೆ ಸ್ಕ್ರೀನ್ ಆಗಿರ್ಬೋದು, ಅವೆಲ್ಲ ಹೋದಷ್ಟಕ್ಕೆ ಥ್ರೋವೇ ಪ್ರೈಸ್ಗೆ ಸೇಲ್ ಮಾಡ್ತಾ ಇದ್ದೀವಿ. ಇಲ್ಲಿ ಕ್ಯೂಬ್ ಸಿಸ್ಟಮ್ ಇತ್ತು ಅಂತ ಅನಿಸುತ್ತೆ. ಹೌದು. ಆ ಕ್ಯೂಬ್ ಸಿಸ್ಟಮನ್ನು ಏನು ಮಾಡ್ತಿದ್ದೀರಾ? ಕ್ಯೂಬ್ ಅವ್ರಿಗೆ ನಾವು ತಿಳಿಸಿದ್ದೀವಿ. ಅವರು ತೊಗೊಂಡು ಹೋದರು, ಅವ್ರ ಪ್ರಾಜೆಕ್ಟನ್ನು ಅವ್ರು ತೊಗೊಂಡೋಗಿದ್ದಾರೆ. ಅಂದಿನ ಚಿತ್ರಮಂದಿರೋದ್ಯಮಕ್ಕೂ ಪ್ರಸ್ತುತ ಇರುವಂತಹ ಚಿತ್ರಮಂದಿರೋದ್ಯಮಕ್ಕೂ ಇರುವಂತಹ ವ್ಯತ್ಯಾಸ ಏನು? ಯಾಕೆ ಹೀಗಾಯಿತು? ಆವಾಗ ಜನಗಳಿಗೆ, ಆಡಿಯನ್ಸ್ಗೆ ಎಂಟರ್ಟೈನ್ಮೆಂಟ್ ಅಂದರೆ ಚಿತ್ರಮಂದಿರ ಮಾತ್ರ ಇತ್ತು. ಇವತ್ತಿನ ದಿನ ಅಂದರೆ ಈಗೊಂದು 7-8 ವರ್ಷದಿಂದ ಈಚೆಗೆ ಬೇಕಾದಷ್ಟು ಟಿ ವಿಲಿ ಪಿಕ್ಚರ್ಗಳು ಬರ್ತವೆ, ಯೂಟ್ಯೂಬ್ನಲ್ಲಿ ಬರುತ್ತೆ, ಓ ಟಿ ಟಿ ಇದರಲ್ಲೆಲ್ಲ ಬರೋದ್ರಿಂದ ನಮಗೆ ಕಮ್ಮಿ ಆಯಿತು. ಯಾಕೆ ಅದು ಕಮ್ಮಿ ಆಯಿತು ಅಂತ ಅಂದರೆ, ನಾವು ಕರೋನಾ ಬಂದ ಟೈಮ್ನಲ್ಲಿ 1.5 ವರ್ಷ ನಾವು ಥಿಯೇಟ್ರಲ್ಲೆಲ್ಲ ನಿಲ್ಲಿಸಿದ್ವಿ. ಆ ಎಲ್ಲ ನಿಲ್ಲಿಸಿದ್ದ ಟೈಮ್ನಲ್ಲಿ ಜನ ಏನು ಮಾಡಿದ್ರು, ಎಂಟರ್ಟೈನ್ಮೆಂಟ್ ಬೇಕು ಅವ್ರಿಗೆ. ಆ ಟೈಮ್ನಲ್ಲಿ ಈ ಓ ಟಿ ಟಿ ಇವರೆಲ್ಲನೂ ಪಿಕಪ್ ಆಗ್ಬೋದು. ಅವರೆಲ್ಲ ಪಿಕಪ್ ಆದಮೇಲೆ ನಾವು ಥಿಯೇಟ್ರ್ ಓಪನ್ ಮಾಡಿದ್ರೆ ಅವರೆಲ್ಲ ಏನು ಹೇಳ್ತಾರೆ, ಬಿಡೋ ಇನ್ನೊಂದು 2 ವಾರ ಆದರೆ ಟಿ ವಿಲಿ ಬರುತ್ತೆ, ಇನ್ನೊಂದು ಆವತ್ತಿನ ದಿನವೇ ಪೈರೇಟೆಡ್ ಬರುತ್ತೆ. ನಾವು ಪಿಕ್ಚರ್ ರಿಲೀಸ್ ಮಾಡಿದ ದಿನವೇ ಬೆಳಿಗ್ಗೆ ಮಾಡಿದ್ರೆ ಮಧ್ಯಾಹ್ನಕ್ಕೇ ಪೈರೇಟೆಡ್ ಬರುತ್ತೆ. ಬಿಡೋ ಮೊಬೈಲ್ನಲ್ಲೇ ಫೋನ್ ಬರುತ್ತೆ, ಪಿಕ್ಚರ್ ಬರುತ್ತೆ, ನಾವು ಅಲ್ಲೇ ಹಾಕ್ಕೊಂಡು ನೋಡ್ಬೋದು. ಅದನ್ನೇ ಟಿ ವಿ ಕನೆಕ್ಷನ್ ಕೊಟ್ಕೊಂಡು ಮಾಡ್ತಾರೆ. ಸೊ ಇವೆಲ್ಲ ಫ್ರೀ ಎಂಟರ್ಟೈನ್ಮೆಂಟ್ ಅವ್ರಿಗೆ ಸಿಗ್ತಾ ಇರಬೇಕಾದ್ರೆ ನಮ್ಮಲ್ಲಿ ಥಿಯೇಟ್ರಿಗೆ ಬಂದು ನೋಡೋದು ಕಡಿಮೆ. ಯಾವುದೋ ಒಂದು 100ರಲ್ಲಿ ಒಂದು 5 ಪಿಕ್ಚರು ಅಥವಾ ಒಂದು 10 ಪಿಕ್ಚರು ಕಲೆಕ್ಷನ್ ಬರುತ್ತೆ, ಇಲ್ಲ ಅಂತ ಅಲ್ಲ. ಆ 10 ಪಿಕ್ಚರು ಕಲೆಕ್ಷನ್ಗಳು ಬಂದರೆ ಇನ್ನು ಮಿಕ್ಕ ವಾರಗಳಲ್ಲಿ ನಾವೇನು ಮಾಡಬೇಕು, ಕಳ್ಕೊತಾ ಇರಬೇಕಾಗುತ್ತೆ. ಮೊದಲನೇ ಚಿತ್ರ ಪ್ರದರ್ಶನಗೊಂಡಿದ್ದು ವಿಪ್ಲವ ವನಿತೆ ಅಂತ ಅಂದ್ಬಿಟ್ಟು, ಈ ಕೊನೆಯ ಚಿತ್ರ ಇದು ಇಂಡಿಯನ್ ಟು ಲಾಸ್ಟ್. ಯಾವುದೋ 100ಕ್ಕೆ 1 ಪಿಕ್ಚರ್ 2 ಪಿಕ್ಚರ್ಗೆ ಜನ ಬರ್ತಾರೆ ಅಷ್ಟೇ. ಆ 1 ಪಿಕ್ಚರ್ 2 ಪಿಕ್ಚರ್ ನೋಡಿಕೊಂಡು ನಾವು ವರ್ಷ ಎಲ್ಲ ಹೇಗೆ ನಡೆಸೋದು? ಇದು ಪ್ರಾಬ್ಲಮ್ ಆಗಿದೆ ಎಲ್ಲರಿಗೂ ಅಷ್ಟೇ, ನನಗೇ ಅಲ್ಲ, ಆಲ್ ಓವರ್ ಇಂಡಿಯಾ. ಆ ಕಡೆ ಅಲ್ಲೊಂದು ಕೌಂಟರ್ ಎಲ್ಲ ಇತ್ತು, ಆ ಕಡೆ ಅಡ್ವಾನ್ಸ್ ಬುಕ್ಕಿಂಗ್ ಏನೋ ಆಗ್ತಿತ್ತೇನೋ ಗೊತ್ತಿಲ್ಲ, ಅಲ್ಲೊಂದು ಕೌಂಟರ್ ಆ ಥರ ನಾವು ನೋಡ್ತೀವಿ. ಎಲ್ಲ ಈ ಕಡೆ ಗ್ರಿಲ್ ಇದೆ, ಆ ಸೈಡ್ ಹಿಂಬದಿಲ್ಲ ಅಲ್ಲೆಲ್ಲ ಗ್ರಿಲ್ ಇದೆ. ಹೌದು. ಆ ಸಂದರ್ಭದಲ್ಲಿ ಯಾವ ರೀತಿ ಇತ್ತು? ಆ ಸಂದರ್ಭದಲ್ಲಿ ಕಿಕ್ಕಿರಿದ ಜನಸಂದಣಿಯಿಂದ ಬರ್ತಾಯಿದ್ರು. ಆವಾಗ ನಾವು 1 ಕ್ಲಾಸ್ಗೆ ಒಬ್ಬೊಬ್ಬರು ಅಂತ 4 ಕ್ಲಾಸಿದ್ರೆ 4 ಜನ ಟಿಕೆಟ್ ಕೊಡ್ತಾಯಿದ್ವಿ. ಈಗ ಬರೋದೇ 12 ಜನ, 10 ಜನ, 15 ಜನ ಆಗಿದ್ದರಿಂದ ಅಷ್ಟೊಂದು ಕೌಂಟ್ರುಗಳು ಇಟ್ಕೊಳ್ಳೋದು ಪ್ರಯೋಜನ ಇಲ್ಲ. ಅದಕ್ಕಾಗಿ ಒಂದೇ ಕೌಂಟ್ರ್ನಲ್ಲಿ ನಾವು ಟಿಕೆಟ್ ಇಶ್ಯೂ ಮಾಡ್ತೀವಿ. ಅಂದರೆ ಮೊದಲೆಲ್ಲ ಮಹಿಳೆಯರಿಗೆ ಪ್ರತ್ಯೇಕ ಕೌಂಟ್ರು, ಪುರುಷರಿಗೆ ಪ್ರತ್ಯೇಕ ಕೌಂಟ್ರು ಹಂಗೇನಾದರೂ ಇತ್ತು. ಲೇಡೀಸ್ಗೆ ಬೇರೆ, ಲೇಡೀಸ್ಗೆ ಆ ಸೈಡ್ ಕೊಡ್ತಾಯಿದ್ವಿ, ಜೆಂಟ್ಸ್ಗೆ ಈ ಸೈಡ್ ಕೊಡ್ತಾಯಿದ್ವಿ. ಅದು ಇತ್ತು. ಈಚೆಗೆ ಅದೇ 12 ಸೀಟು 15 ಸೀಟು ಬಂದಾಗ ಅದೇ ಸಪ್ರೇಟು ಇದೇ ಸಪ್ರೇಟು ಮಾಡೋದಕ್ಕಾಗಲ್ಲ.
ಮೇಂಟೈನ್ ಮಾಡಬೇಕಲ್ಲ ನಾವು ಸ್ಟಾಫ್ನ. ಅಂದರೆ 20-30 ಮಂದಿ ಅವಾಗ ಇದ್ದರು, ಅವಾಗ ಬೇಕಾಗಿತ್ತು, ಅವಶ್ಯಕತೆ ಇತ್ತು. ಯಾಕೆಂದರೆ ಜನ ಕಿಕ್ಕಿರಿದು ಬರ್ತಾಯಿದ್ರು, ಅವ್ರಿಗೆ ಒಳಗಡೆ ಸೀಟ್ ಮಾಡ್ಕೊಳ್ಳೋದಕ್ಕೆ, ಟಾರ್ಚ್ ಬಾಯಿಗಳು, ಆಮೇಲೆ ಪ್ರತಿ ಶೋಗೂ ಕ್ಲೀನಿಂಗ್ ಮಾಡೋದಕ್ಕೆ, ಅದಕ್ಕೆಲ್ಲನೂ ಲೆಕ್ಕ ಹಾಕ್ಕೊಂಡ್ರೆ ಒಂದು 15-20 ಜನ ಬೇಕೇ ಬೇಕಾಗೋದು. ಅದರಿಂದ ಆ ದೃಷ್ಟಿಯಿಂದ ಇದು ಮಾಡಿರ್ತೀವಿ, ಇಟ್ಕೊಳ್ತಾ ಇದ್ವಿ. ಇವಾಗ ಜನನೇ ಬರೋಲ್ಲ ಒಳಗಡೆ. ಬೆಳಗ್ಗೆ ಒಂದು ಸರ್ತಿ ಕ್ಲೀನ್ ಮಾಡಿದ್ರೆ ಮಧ್ಯಾಹ್ನ ಸಾಯಂಕಾಲ ಒಂದು ಸರ್ತಿ ಕ್ಲೀನ್ ಮಾಡ್ತೀವಿ. ಯಾಕೆ ಅಂದರೆ 10 ಜನ 12 ಜನ 15 ಜನ ಬಂದರೆ ಏನು ಒಳಗಡೆ ಏನು ಇದಾಗಿರಲ್ಲ. ಸೊ ಆದ್ದರಿಂದ ಇವಾಗ ಸ್ಟಾಫನ್ನು ಕಮ್ಮಿ ಮಾಡ್ತಾಯಿದ್ದೀವಿ. ಹಿಂದೆ ಲೋ ಕ್ಲಾಸ್ ಅಂತ ಒಂದಿತ್ತು, ಸೆಕೆಂಡ್ ಕ್ಲಾಸ್ ಅಂತ ಒಂದಿತ್ತು, ಬಾಲ್ಕನಿ 3 ಕ್ಲಾಸ್ ಇದ್ವು. ಲೋ ಕ್ಲಾಸ್ನಲ್ಲಿ 2 ಲೇಡೀಸು ಜೆಂಟ್ಸು ಬೇರೆ ಬೇರೆ ಇತ್ತು. ಸೊ ಈ ಕಾರಣಗಳಿಂದ ಸ್ಟಾಫ್ ಜಾಸ್ತಿ ಬೇಕಾಗೋದು. ಆರಂಭದಲ್ಲಿ 60 ಪೈಸಾ ಲೋ ಕ್ಲಾಸು, ಸೆಕೆಂಡ್ ಕ್ಲಾಸು 1 ರೂಪಾಯಿ, ಬಾಲ್ಕನಿ 1.5 ಇಷ್ಟು ಇತ್ತು. ಈಗ ಮುಚ್ಚೋ ಟೈಮ್ನಲ್ಲಿ 100 ರೂಪಾಯಿ ಲೋ ಕ್ಲಾಸು, ಬಾಲ್ಕನಿ 120 ರೂಪಾಯಿ. ಅಂದರೆ ಕೆಳಗಡೆ ಪೂರ್ತಿ ಒಂದೇ ಕ್ಲಾಸ್ ಮಾಡಿಬಿಟ್ಟಿದ್ದೀವಿ. ಎಲ್ಲರೂ ಕೂತ್ಕೊಳ್ಳಿ, ಒಂದೇ ರೇಟ್ ಆಫ್ ಅಡ್ಮಿಷನ್ ಒಂದೇ ಮಾಡಿದ್ದೀವಿ. ಬಾಲ್ಕನಿದು ಒಂದಿದೆ. 961 ಸೀಟ್ ಇತ್ತು. ಆಮೇಲೆ ಈ ಕಲೆಕ್ಷನ್ಗಳೆಲ್ಲ ಕಮ್ಮಿ ಆದಾಗ ನಾನೊಂದು ಸರ್ತಿ ರಿನೋವೇಷನ್ ಮಾಡಿದೆ. ರಿನೋವೇಷನ್ ಮಾಡಿದಾಗ ತಡಿ ಆಡಿಯನ್ಸ್ಗೆ ನಾವು ಇನ್ನೂ ಸ್ವಲ್ಪ ಫ್ರೀಯಾಗಿ ಕಾಲು ಚಾಚೋದಕ್ಕೆ ಅದಕ್ಕೆಲ್ಲ ಸ್ಪೇಸ್ ಕೊಡೋಣ ಅಂತ ಅಂದ್ಬಿಟ್ಟು 200 ಸೀಟ್ ಕಡಿಮೆ ಮಾಡಿದ್ವಿ. 680-700 ಸೀಟಿಗೆ ತಂದು ನಿಲ್ಲಿಸಿದ್ವಿ. ಆದ್ರೂ ಜನ ಬರ್ತಾಯಿಲ್ಲ. ನಾವು ಏನು ಅವ್ರಿಗೆ ಪುಷ್ ಬ್ಯಾಕ್ ಸೀಟುಗಳು ಇವೆಲ್ಲನೂ ಹಾಕ್ಕೊಟ್ರು ಜನ ಯಾರೂ ಬರ್ತಾಯಿಲ್ಲ. ಅಷ್ಟೊಂದು ಪ್ರೀತಿ ಕೂಡ ಬರ್ತಾಯಿಲ್ಲ ಯಾರೂ ಅಷ್ಟೇ. ಈಗೇನಾಗಿದೆ ಅಂತಂದರೆ ಗೇಟಿನ ಕಡೆ ನೋಡ್ತಾ ಇರಬೇಕಾಗಿದೆ ನಾವು. ಗೇಟಿನ ಕಡೆ ಯಾರು ಬರ್ತಾರೆ ಅಲ್ಲ, ನಮ್ಮ ಥಿಯೇಟ್ರನ್ನ ಯಾರು ನೋಡ್ಕೊಂಡು ಬರ್ತಾವ್ರೆ, ಅವ್ರು ಬರ್ಬೋದು ಅಂತ ನಮಗೆ ನಾವೇ ಅಂದ್ಕೊಂಡು ಇದು ಮಾಡ್ತೀವಿ. 10 ಜನ ಬಂದರೆ ಸ್ಟಾರ್ಟ್ ಮಾಡು ಇನ್ನು 10 ಜನನೂ ಹೋಗ್ಬಿಡ್ತಾರೆ ಅನ್ನೋ ಮಟ್ಟದಲ್ಲಿ ಇದ್ದೀವಿ ನಾವು. ಅಭಿಮಾನಿಗಳಿಗೆ ಹೇಳೋದಾದರೆ ನಾವು ಅದನ್ನು ನಮ್ಮ ಲಾಸ್ನ ಗಳಿಸೋಕ್ಕಾಗಲ್ಲ. ಆಮೇಲಿಂದ ಇನ್ನೊಂದೇನು ಅಂತಂದರೆ ಆಡಿಯನ್ಸ್ ಬರ್ತಾಯಿಲ್ಲ, ಪ್ರೇಕ್ಷಕರು ಬರ್ತಾಯಿಲ್ಲ. ಈ ಕಾರಣಗಳಿಂದ ನಾವು ನಿಲ್ಲಿಸಿದ್ದೀವಿ. ಪ್ರೇಕ್ಷಕರಿಗೂ ಇದೇ ಉತ್ತರ. ಈಗ 4-5 ವರ್ಷದಿಂದ ಏನು ನಡೆಸ್ಕೊಂಡು ಬಂತು ಅದೇನೇ ಪ್ರೇಕ್ಷಕರು. ಈಗಾಗಲೇ ಪ್ರೇಕ್ಷಕರೆಲ್ಲ ತಿಳ್ಕೊಂಡ್ಬಿಟ್ಟವ್ರೆ. 8 ಜನ, ಕೆಲವು ಸಂದರ್ಭದಲ್ಲಿ 8 ಜನ ಬಂದಿರ್ತಾರೆ. ಇಲ್ಲಪ್ಪ 10 ಜನ ಬರಬೇಕು, 10 ಜನದ ಮೇಲೆ ಬಂದು ಶೋ ಕೊಡ್ತೀವಿ ಅಂತ ಅಂದಾಗ ಆ 8ರಲ್ಲಿರೋನೇ ಒಬ್ಬ ಇನ್ನೆರಡು ಟಿಕೆಟ್ ನಾನೇ ತೊಗೊತೀನಿ, ಶೋ ಕೊಡ್ರಿ ಅಂತ ಹೇಳಿ ಶೋ ನಡೆಸಿದ್ದು ಉಂಟು. ಅದ್ರ ಬಗ್ಗೆ ಅಂತಂದರೆ ಇವಾಗ ದೊಡ್ಡ ಆರ್ಟಿಸ್ಟ್ ಪಿಕ್ಚರ್ ಬಂದಾಗ ಬೆಳಿಗ್ಗೆ 6 ಗಂಟೆಗೊಂದು ಇದು ಫ್ಯಾನ್ ಶೋ ಅಂತ ಅಂದ್ಬಿಟ್ಟು ಕೊಡ್ತೀವಿ. ಆ ಫ್ಯಾನ್ ಶೋಗೆ ಬರುವಂಥ ಆಡಿಯನ್ಸು ಯಾರು ಹೀರೋ ಇರ್ತಾನೆ ಆ ಹೀರೋಗೆ ಸಂಬಂಧಪಟ್ಟ ಆಡಿಯನ್ಸು ಅವರು ಬರ್ತಾರೆ. ಅವ್ರು ಬಂದು ಕೆಲವು ಸಂದರ್ಭದಲ್ಲಿ ಫುಲ್ಲು ಆಗಿದೆ, ಕೆಲವು ಸಂದರ್ಭದಲ್ಲಿ ಫುಲ್ಲು ಆಗದೆ ಅರ್ಧ ಆಗಿ ಕಾಲು ಭಾಗ ಆಗಿ ಅದೂ ಉಂಟು. ಹಾಗೂ ನಾವು ನಡೆಸ್ತಾ ಇದ್ವಿ. ಇಲ್ಲ, ಚಿತ್ರಮಂದಿರ ಇರಲ್ಲ ಅಂತ ನಾವು ಬೇರೆ ಬಿಸ್ನೆಸ್ ಓದ್ತಾ ಇರೋದ್ರಿಂದ ಚಿತ್ರಮಂದಿರ ಇರೋದಕ್ಕೆ ಸಾಧ್ಯನೇ ಇಲ್ಲ. ಏನನ್ಸುತ್ತೆ ಅಂದರೆ 1-1.5 ವರ್ಷ ಸ್ವಲ್ಪ ಇದನ್ನು ಮರೆಯೋ ತನಕ ನೋವಿರುತ್ತೆ, ಬೇಜಾರಿರುತ್ತೆ. ಅದಾದಮೇಲೆ ಗ್ರ್ಯಾಜುವಲ್ ಆಗಿ ಮರ್ತು ಬಿಡ್ತೀವಿ. ಮುಂದೆ ಮಾಡ್ತಾ ಇರೋ ಬಿಸ್ನೆಸ್ ಕಡೆ ಡೈವರ್ಟ್ ಆಗುತ್ತೆ ಮನಸ್ಸು. ಅವಾಗ ಆ ಕಡೆ ಗಮನ ಹೋಗುತ್ತೆ.